ನಮಸ್ಕಾರ ಬಂಧುಗಳೇ, ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್. ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ಹಾಗೆ ಸುಮ್ಮನೆ ನೋಡಬೇಕು ಅಂತ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಹಾಗೆ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ, ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬೆಲ್ ಐಕನ್ ಒತ್ತೋದನ್ನು ತಪ್ಪದೇ ಮರೆಯಬೇಡಿ. ಹಾಗೆ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡಿ. ಜೊತೆಗೆ ಲೈಕ್ ಬಟನ್ ಒತ್ತಿದ ತಕ್ಷಣ ಹೈಪ್ ಅಂತಕ್ಕಂಥ ಬಟನ್ ಬರ್ತಾ ಇದೆ, ಅದನ್ನು ಸಹಿತ ಪ್ರೆಸ್ ಮಾಡಿ ನಮ್ಮ ಚಾನಲಿಗೆ ಪ್ರೋತ್ಸಾಹಿಸಿ ಅಂತೇಳಿ ಒಂದು ವರದಿ ತಮ್ಮ ಜೊತೆಗೆ ಹಂಚ್ಕೊತಾ ಇದ್ದೀನಿ. ಬಂಧುಗಳೇ, ವಿಶೇಷ ಚೇತನರ ಕಲ್ಯಾಣಕ್ಕಾಗಿ ಹಲವಾರು ಯೋಜನೆಗಳಲ್ಲಿ ಪ್ರತಿಶತ 5% ಅನುದಾನವನ್ನು ಕಾಯ್ದಿರಿಸುವಂಥ ಆದೇಶಗಳು, ಸುತ್ತೋಲೆಗಳು ಆಗಾಗ ಪರಿಷ್ಕರಣೆಗೊಂಡು ಕಾರ್ಯರೂಪಕ್ಕೆ ತರತಕ್ಕಂಥ ಕೆಲಸ ಆಗ್ತಾ ಇರ್ತವೆ. ಈಗಾಗಲೇ 5% ಅನುದಾನದ ಬಳಕೆ ಆದೇಶಗಳು ನಮ್ಮ ಎಲ್ಲ ವಿಶೇಷಚೇತನರಿಗೆ ಒಂದು ಸ್ವಲ್ಪ ಮಟ್ಟಿಗೆ ಅದನ್ನು ತಿಳುವಳಿಕೆ ಬಂದ ರೀತಿಯಲ್ಲಿ ನಮಗೆ ತಿಳಿದು ಬರ್ತಾ ಇದೆ. ಯಾಕಂದರೆ ಚಾನಲ್ ಜೊತೆಗೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಬಂದು ಸಾಮಾಜಿಕ ಜಾಲತಾಣದಲ್ಲಿ ಅನೇಕ ವಿಚಾರಗಳನ್ನು ಒಬ್ಬರಿಂದ ಒಬ್ಬರಿಗೆ ಶೇರ್ ಮಾಡೋದ್ರ ಮೂಲಕ ಅದರ 5% ಅನುದಾನವನ್ನು ಯಾವ ಇಲಾಖೆಯಲ್ಲಿ ಇರ್ತದೆ ಮತ್ತು ಯಾವ ಯೋಜನೆಗಳಲ್ಲಿ ಯಾವ ಯೋಜನೆಗಳಲ್ಲಿ ಈ ಒಂದು 5% ಅಂಗವಿಕಲರ ಅನುದಾನ ಇರ್ತದೆ ಅನ್ನೋದನ್ನು ಈಗಾಗಲೇ ಬಹಳಷ್ಟು ಮಂದಿಗೆ ಅದು ತಿಳುವಳಿಕೆಗೆ ಬಂದಿದೆ, ಅವು ಗಮನಕ್ಕೆ ಬಂದಿದೆ ಅನ್ನೋದನ್ನು ನಾವೆಲ್ಲ ಗಮನಿಸ್ತಾ ಇರ್ತೀವಿ. ಹಾಗೆಯೇ ವಿಶೇಷಚೇತನರಿಗೆ ಈಗ ರಾಜಕೀಯ ವಲಯದಲ್ಲಿ ಅಂತಕ್ಕಂಥ ವಿಚಾರ ನೋಡಿದಾಗ ರಾಜಕೀಯದಲ್ಲಿ ಪ್ರತಿ ಶಾಸಕರ ಅನುದಾನದಲ್ಲಿರ್ತದೆ ಮತ್ತು ಪ್ರತಿ ಸಂಸದರ ಅನುದಾನದಲ್ಲಿರ್ತದೆ ಮತ್ತು ರಾಜ್ಯಸಭಾ ಸದಸ್ಯರು ಮತ್ತು ವಿಧಾನ ಪರಿಷತ್ ಸದಸ್ಯರು, ಹೀಗೆ ಎಲ್ಲ ರಾಜಕೀಯ ಜನಪ್ರತಿನಿಧಿಗಳ ಅನುದಾನದಲ್ಲಿ ಸಹಿತ ಒಂದು ಅನುದಾನವನ್ನು ಅವರ ಬರ್ತಕ್ಕಂಥ ಕೆಲವು ಯೋಜನೆಯ ಅನುದಾನ, ಇಡೀ ಶಾಸಕರ ಎಲ್ಲ ಅನುದಾನ ಅಲ್ಲ, ಅವರಿಗೆ ಕೆಲವು ಅನುದಾನಗಳ ಬರ್ತಕ್ಕಂಥದ್ರಲ್ಲಿ ವಿಶೇಷ ಚೇತನರಿಗಾಗಿ 5% ಅನುದಾನ ಕಾಯ್ದಿಡಬೇಕು, ಅದನ್ನು ವಿಶೇಷ ಚೇತನರಿಗೆ ಬಳಕೆ ಮಾಡಬೇಕು ಅನ್ನೋ ವಿಚಾರ ಈಗಾಗಲೇ ಎಲ್ಲರ ಗಮನದಲ್ಲಿ ಬರ್ತಾ ಇದೆ. ಎಲ್ಲರಲ್ಲಿ ಅದು ಜಾಗೃತಿ ಆಗಿದೆ. ಎಲ್ಲರಿಗೂ ಸಹಿತ ಇದ್ರ ಬಗ್ಗೆ ತಿಳುವಳಿಕೆ ಬಂದಿದೆ ಅನ್ನೋ ವಿಚಾರ ನಾವೆಲ್ಲ ಕಾಣ್ತಾ ಇದ್ದೀವಿ. ಈಗ ಒಂದು ವಿಚಾರವನ್ನು ತಮ್ಮ ಜೊತೆಗೆ ಹಂಚ್ಕೊಳ್ಬೇಕು ಅಂತ ನಾನು ಈ ವರದಿ ಮಾಡ್ತಾಯಿದ್ದೀನಿ. ಯಾಕಂತಂದರೆ ಈ ಒಂದು ವಿಚಾರವಾಗಿ ಈಗಾಗಲೇ ಒಂದು ಪತ್ರ ಸಾಮಾಜಿಕ ಜಾಲತಾಣದಲ್ಲಿ ಮತ್ತು ಎಲ್ಲ ವಿಶೇಷಚೇತನರ ಗಮನಕ್ಕೂ ಬಂದಿದೆ. ಅದನ್ನು ನಾವು ವರದಿ ಮಾಡೋ ಉದ್ದೇಶ ಅಂದರೆ ಯಾರಾದರೂ ನಮ್ಮ ಚಾನಲ್ಗೆ ಸಂಪರ್ಕ ಮಾಡಿದಾಗ ಈ ಒಂದು ವಿಚಾರವನ್ನು ತಿಳಿದುಕೊಳ್ಳಲು ಅನುಕೂಲ ಆಗ್ತದೆ. ವಿಶೇಷಚೇತನರು ಕೆಲವೊಬ್ಬರಿಗೆ ಈ ಪತ್ರಗಳು ಮುಟ್ಟದೇ ಇರತಕ್ಕಂಥ ವಿಶೇಷಚೇತನರು ಬಂಧುಗಳಿರ್ತಾರೆ. ಆ ವೀಕ್ಷಕರಿಗೆ, ನಮ್ಮ ವಿಶೇಷಚೇತನ ವೀಕ್ಷಕರಿಗೆ ಇದ್ರ ಬಗ್ಗೆ ಮನವರಿಕೆಯಾಗಲಿ, ಅವರಿಗೂ ಸಹಿತ ತಿಳುವಳಿಕೆ ಬರಲಿ ಅನ್ನೋ ಉದ್ದೇಶಕ್ಕೆ ಈ ಪತ್ರದ ಇಲ್ಲಿರ್ತಕ್ಕಂಥ ವಿಷಯವನ್ನು ತಮಗೆ ಹೇಳಿ ಪ್ರಸಾರ ಮಾಡ್ತಕ್ಕಂಥ ಕೆಲಸ ನಮ್ಮ ಚಾನಲ್ ವತಿಯಿಂದ ಮಾಡ್ತಾಯಿದ್ದೀವಿ. ಅದನ್ನು ತಾವು ವೀಕ್ಷಿಸಿ, ಜೊತೆಗೆ ಬೇರೆ ವಿಶೇಷಚೇತನರಿಗೆ ಇದನ್ನು ಶೇರ್ ಮಾಡೋದ್ರ ಮೂಲಕ ಅವರಿಗೂ ವಿಷಯಗಳನ್ನು ತಿಳಿದುಕೊಳ್ಳಲು ತಾವು ಸಹಾಯ ಮಾಡಬೇಕಂತ ಕೇಳಿಕೊಂಡು ತಮ್ಮ ಜೊತೆಗೆ ಈ ಒಂದು ವಿಷಯವನ್ನು ಹಂಚ್ಕೋತಾ ಇದ್ದೀನಿ. ಸಂಖ್ಯೆ PDS 75 KLS 2025 ಕರ್ನಾಟಕ ಸರ್ಕಾರ ಸಚಿವಾಲಯ, ಬಹುಮಹಡಿ ಕಟ್ಟಡ, ಬೆಂಗಳೂರು. ಈ ದಿನಾಂಕ 24/6/2025 ಈ ಒಂದು ಪತ್ರ ಆದೇಶ ಆಗಿದೆ. ಈ ಆದೇಶದಲ್ಲಿ ಏನೇನಿದೆ ಅಂತಂದರೆ ಇದು ಸೇರ್ಪಡೆ ಆದೇಶ. ಈಗಾಗಲೇ ಈ ಒಂದು ಆದೇಶ ಇರುವುದನ್ನು ಗಮನಿಸಿದ ಇಲಾಖೆ ಅದರಲ್ಲಿ ಏನೇನು ಸೇರ್ಪಡೆ ಮಾಡಿದೆ ಅನ್ನತಕ್ಕಂಥ ವಿಚಾರ ಇಲ್ಲಿ ಮುಂದೆ ನಾವು ನೋಡೋಣ. ಕರ್ನಾಟಕ ಸರ್ಕಾರ ಸ್ಥಳೀಯ ಪ್ರದೇಶಾಭಿವೃದ್ಧಿ ಯೋಜನೆಯ ಮಾರ್ಗಸೂಚಿ ಮೇ 2014 ಸೇರ್ಪಡೆ ಮಾಡುವ ಬಗ್ಗೆ, ಅಂದರೆ ಈಗಾಗಲೇ ಈ ಆದೇಶ ಇತ್ತು, ಅದರಲ್ಲಿ ಹೊಸದೇನು ಸೇರಿಸಿರ ಅನ್ನೋದನ್ನು ನೋಡೋಣ. ಕರ್ನಾಟಕ ಶಾಸಕರ ಸ್ಥಳೀಯ ಪ್ರದೇಶಾಭಿವೃದ್ಧಿ ಯೋಜನೆಯ ಪರಿಷ್ಕೃತ ಮಾರ್ಗಸೂಚಿ ಮೇ 2014 ಈ ಕೆಳಕಂಡ ಅಂಶವನ್ನು ಸೇರ್ಪಡೆ ಮಾಡಲಾಗಿದೆ. ನಾನು ಇದರಲ್ಲಿ ಮೊದಲೇನಿತ್ತು ಅನ್ನೋದನ್ನು ಹೇಳ್ತೀನಿ, ಆಮೇಲೆ ಈಗೇನು ಸೇರ್ಪಡೆ ಆಗಿದೆಯನ್ನು ನಾವು ಇಲ್ಲಿ ಗಮನಿಸೋಣ. 2.14 ಕರ್ನಾಟಕ ಶಾಸಕರ ಸ್ಥಳೀಯ ಪ್ರದೇಶಾಭಿವೃದ್ಧಿ ಯೋಜನೆಯಡಿಯಲ್ಲಿ ಪ್ರತಿ ವರ್ಷ ಅಂಗವಿಕಲರಿಗಾಗಿ ಒದಗಿಸಿರುವ ₹20 ಲಕ್ಷಗಳ ಮೊತ್ತದಲ್ಲಿಯೇ ತ್ರಿಚಕ್ರ ವಾಹನ, ಕೃತಕ ಕಾಲುಗಳ ಜೋಡಣೆ, ವಾಕ್ ದೋಷ ಮತ್ತು ಶ್ರವಣ ದೋಷ ಇರುವವರಿಗೆ ಅವಶ್ಯಕ ಉಪಕರಣಗಳ ಒದಗಿಸಲು ಹಾಗೂ ಅಂಗವಿಕಲರಿಗೆ ಪ್ರವೇಶಿಸಲು ಹಾಗೂ ಕಟ್ಟಡಗಳಿಗೆ ಮೆಟ್ಟಿಲೇಣಿ ಅಂದರೆ ರ್ಯಾಂಪ್ಸ್ ಕಟ್ಟಲು ಹಾಗೂ ವಿವಿಧ
21 ಬಗೆಯ ಅಂಗವಿಕಲತೆಯಲ್ಲಿ ಕಣ್ಣಿಗೆ ಕಾಣುವ ಅಂಗವಿಕಲತೆಗಳಿಗೆ ಖಂಡಿಕೆ 2.14 ಅಂದರೆ 2.14ರಲ್ಲಿನ ನಿಬಂಧನೆಗೊಳಪಟ್ಟು ಅವಕಾಶ ಕಲ್ಪಿಸಿದೆ. ಇಲ್ಲಿ ಮಾನ್ಯ ಯೋಜನಾ ಸಚಿವರ ಅನುಮೋದನೆ ಮೇರೆಗೆ ಈ ಒಂದು ಆದೇಶ ಆಗಿದೆ. ಜೊತೆಗೆ ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ ಡಿ ಚಂದ್ರಶೇಖರಯ್ಯ ನಿರ್ದೇಶಕರು, ಪ್ರದೇಶಾಭಿವೃದ್ಧಿ ಮಂಡಳಿ ವಿಭಾಗ, ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆಯಿಂದ ಈ ಒಂದು ಆದೇಶ ಮಾಡಲಾಗಿದೆ. ಈ ಪತ್ರದ ಪ್ರತಿಗಳನ್ನು ಯಾರ್ಯಾರಿಗೆ ಕಳಿಸಿದ್ರಂದರೆ ಪ್ರಧಾನ ಮಹಾಲೇಖಪಾಲಕರು ಎ ಮತ್ತು ಇ ಲೆಕ್ಕ ಪರಿಶೋಧನೆ 1 ಮತ್ತು 2 ಕರ್ನಾಟಕ ಬೆಂಗಳೂರು, ಜೊತೆಗೆ ಎಲ್ಲ ಜಿಲ್ಲಾಧಿಕಾರಿ ಮತ್ತು ಅಪರ ಜಿಲ್ಲಾಧಿಕಾರಿ ಮತ್ತು ಸಂಬಂಧಪಟ್ಟ ಉಪ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಖೇನ ಕಳಿಸಲಾಗಿದೆ. ಮಾನ್ಯ ಯೋಜನಾ ಸಚಿವರ ಆಪ್ತ ಕಾರ್ಯದರ್ಶಿಗಳು ವಿಕಾಸಸೌಧ ಬೆಂಗಳೂರವರಿಗೆ ಕಳಿಸಲಾಗಿದೆ. ಸರ್ಕಾರದ ಕಾರ್ಯದರ್ಶಿ ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ ಅವರ ಆಪ್ತ ಕಾರ್ಯದರ್ಶಿ ಕಳಿಸಲಾಗಿದೆ. ವಾರದ ರಾಜ್ಯ ಪತ್ರಶಾಖಾ ರಕ್ಷಾ ಕಡತ ಹೆಚ್ಚುವರಿ ಪ್ರತಿ ಹೀಗೆ ಈ ಪ್ರತಿಗಳು ಕಳಿಸಲಾಗಿದೆ. ಈ ಪ್ರತಿಗಳ ಬಗ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂತ ತಾವೆಲ್ಲ ಗಮನಿಸಬೇಕು. ಎಲ್ಲೇ ಯಾರಿಗೆ ಸಂಪರ್ಕ ಮಾಡಿದಾಗ, ಉದಾಹರಣೆಯಾಗಿ ಜಿಲ್ಲಾಧಿಕಾರಿಗಳು ಸಂಪರ್ಕ ಮಾಡಿದಾಗ ಅಲ್ಲಿ ಆದೇಶ ಎಲ್ಲಿದೆ ಅಂತಕ್ಕಂಥ ಪ್ರಶ್ನೆ ವಿಶೇಷಚೇತನ ಮುಖಂಡರಿಗಾಗಲಿ ವಿಶೇಷಚೇತನರಿಗಾಗಲಿ ಬರ್ತಕ್ಕಂಥ ಪ್ರಶ್ನೆ. ಆ ಪ್ರಶ್ನೆ ಕೇಳೋ ಉದ್ದೇಶಕ್ಕಾಗಿ ನಾವು ಇದ್ರ ಬಗ್ಗೆ ಪ್ರತಿಗಳನ್ನು ಹೇಳ್ತಾ ಇದ್ದೀವಿ. ಯಾಕಂದ್ರೆ ಅವ್ರ ಬಳಿ ಪ್ರತಿ ಇದ್ರೂ ಸಹಿತ ನಾವು ಯಾರು ಪ್ರಶ್ನೆ ಮಾಡ್ತೀವಿ ಅವರಿಗೆ ತೋರಿಸಿ ಅನ್ನೋ ವಿಚಾರ ಬರ್ತಾವೆ. ಆ ಸಂದರ್ಭದಲ್ಲಿ ಈ ಒಂದು ಪ್ರತಿಗಳ ಬಗ್ಗೆ ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಬಂಧುಗಳೇ, ಈ ವಿಚಾರವಾಗಿ ಈ ಮೊದಲು ಇಲ್ಲಿ ಆದೇಶ ಏನಿತ್ತಂದರೆ ಬರೀ ಪೆಟ್ರೋಲ್ ಗಾಡಿಗಳನ್ನು ಕೊಡ್ತಕ್ಕಂಥ ಕೆಲಸ ಆಗ್ತಿತ್ತು. ಅದನ್ನು ಬಿಟ್ಟು 21 ಥರ ಅಂಗವಿಕಲರಿಗೆ ಸಹಿತ ಹಲವಾರು ಸೌಲಭ್ಯಗಳನ್ನು ಕೊಡ್ಬೋದು. ಹಲವಾರು ಎಲ್ಲರಿಗೂ ಅಂದರೆ 21 ಥರ ಅಂಗವಿಕಲರಿಗೂ ಸಹಿತ ಈ ಒಂದು ಅನುದಾನ ಬಳಕೆ ಮಾಡ್ಬೋದು ಅಂತಕ್ಕಂಥ ವಿಚಾರ ಇದು ಅನೇಕ ಸಂಘಟಕರು ಇಲಾಖೆ ಗಮನಕ್ಕೆ ತಂದಾಗ ಈ ಪರಿಷ್ಕರಣೆ ಆಗಿರೋದನ್ನು ನಾವೆಲ್ಲ ಗಮನಿಸಬೇಕಾದ ವಿಚಾರ. ಯಾಕಂದರೆ ಸಂಘಟಕರು, ಹೋರಾಟಗಾರರು ಆಗಾಗ ಇಲಾಖೆ ಗಮನಕ್ಕೆ ತರುವುದರಿಂದ ಅನೇಕ ಬದಲಾವಣೆಗಳಾಗುವುದನ್ನು ನಾವು ಕಾಣ್ತೀವಿ. ಹಾಗಾಗಿ ಇಂಥ ಕೆಲಸಗಳು ಸಂಘಟಕರಿಂದ ಮತ್ತು ವಿಶೇಷಚೇತನರ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥ ಮುಖಂಡರಿಂದ ಆಗ್ತಕ್ಕಂಥ ಕೆಲಸಗಳು ಇದನ್ನು ಆಗಾಗ ಸರ್ಕಾರ ಗಮನಕ್ಕೆ ತಂದಾಗ ಅದನ್ನು ಪರಿಷ್ಕರಿಸ್ಕೊಂಥ ಕೆಲಸ ಇಲಾಖೆ ಮಾಡ್ತದೆ ಮತ್ತು ಸರ್ಕಾರ ಮಾಡ್ತದೆ ಅನ್ನೋ ವಿಚಾರ ಈ ಒಂದು ವರದಿಯಲ್ಲಿ ತಮ್ಮ ಜೊತೆಗೆ ಹಂಚ್ಕೊಂಡಿದ್ದೀನಿ. ಇದನ್ನು ಸಾಮಾಜಿಕ ಜಾಲತಾಣದಲ್ಲಿ ಪತ್ರ ಬಂದಿದೆ, ಅದನ್ನು ಆಧಾರ ಇಟ್ಟುಕೊಂಡು ಈ ವರದಿಯನ್ನು ಸಿದ್ಧಪಡಿಸಲಾಗಿದೆ. ಅದಕ್ಕೆ ಈ ವಿಚಾರವಾಗಿ ಎಲ್ಲರಿಗೂ ತಾವು ಈ ಒಂದು ವರದಿ ಹಂಚೋದ್ರ ಮೂಲಕ ವಿಶೇಷಚೇತನರಿಗೆ ಹೆಚ್ಚಿನ ಮಾಹಿತಿಗಳನ್ನು ತಿಳಿದುಕೊಳ್ಳಲು ಅನುಕೂಲ ಆಗ್ತದೆ ಅಂಥೇಳಿ ತಮ್ಮೆಲ್ಲರಲ್ಲಿ ಮನವಿ ಮಾಡಿಕೊಂಡು ಆದಷ್ಟು ಹೆಚ್ಚಿನ ಸಂಖ್ಯೆಯ ವಿಕಲಚೇತನರಿಗೆ ಇದನ್ನು ಶೇರ್ ಮಾಡಿ ಅಂತ ಕೇಳಿಕೊಂಡು ಈ ಒಂದು ವರದಿಯನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ಧನ್ಯವಾದಗಳು.